ಕಾನ್ಷಿಯಸ್ ಅದೇ ನಾವು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಭಾವಿಸ್ತೀನಿ, ನಾನು ಆರಾಮದಿನಿ. ಸೊ ನೀವು ಹಿಂಗೆ ನೋಡಿದ್ರೆ ಕಾನ್ಷಿಯಸ್ ಆಗ್ತೀನಿ ಗೈಸ್. ಮೀಟ್ ಆದರ್ಶ್, ವೇದ, ಕವನ, ಶರಣ್ಯ, ಅಂಕಿತಾ, ಇನ್ನೊಂದೆರಡು ರೆಸ್ಟಿಂಗ್ ಇನ್ ಪೀಸ್. ವೆರಿ ಗುಡ್. ಸೊ ನಾವು ಎಲ್ಲಿ ಹೊಂಟೀವಿ ಅಂತ ಹೇಳಿ ಶೋ ಯು ಫರ್ದರ್ ವಿಡಿಯೋ. ವಾಚ್ ಟಿಲ್ ಎಂಡ್. ಸೊ ಅಂತೂ ಇಂತೂ ಎಲ್ಲರೂ ಸೇರಿ ನಾವು ಪುಣೆಗೆ ಹೊಂಟ್ವಿ. ಆ್ಯಂಡ್ 4 o'clock ನಮ್ಮ ಟ್ರೈನ್ ಇತ್ತು. ಅಲ್ಲಿಂದ ಒಂದು ನೈಟ್ ಫುಲ್ ಜರ್ನಿ ಆಯಿತು ನಮ್ಮದು. ಆ್ಯಂಡ್ ವಿ ಹ್ಯಾಡ್ ಅ ರಿಯಲಿ ಗ್ರೇಟ್ ಟೈಮ್ ವಿತ್ ಎವ್ರಿ ಒನ್. ಅಲ್ಲಿ ನಾವು ರೀಲ್ಸ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಒಬ್ಬರು ಅಂಕಲ್ ಸಿಕ್ಕರು, ಹಿ ವಾಸ್ ಸೋ ಇನ್ಸ್ಪೈರಿಂಗ್. ಆ್ಯಂಡ್ ಅಲ್ಲಿ ಅಜ್ಜಿ ಸಿಕ್ಕರು, ಒಳ್ಳೆ ಫ್ಯಾಮ್ಲಿ ಥರ ಮಜಾ ಮಾಡಿದ್ವಿ. ಆ್ಯಂಡ್ ವಿ ರೀಚ್ಡ್ ಟು ಪುಣೆ ಜಂಕ್ಷನ್. ನಾವು ಬುಕ್ ಮಾಡಿದ್ದೆ, ಟಿ ಟಿದವ್ರು ಬಂದು ನಮಗೆ ಪಿಕ್ ಮಾಡ್ಕೊಂಡ್ರು. ಆ್ಯಂಡ್ ನಾವೆಲ್ಲ ಅಡ್ಜಸ್ಟ್ ಆಗಿ ಕೂತ್ವಿ. ಕುಂತ ಕೂಡಲೇ ದೆನ್ ವಿ ಸ್ಟಾರ್ಟೆಡ್ ಆ ಜರ್ನಿ ಟು ಲೋನಾವಾಲಾ. ಆ್ಯಂಡ್ ನಾವು ಪುಣೆ ಸಿಟಿ ದಾಟಿ ಹೋದ್ಮೇಲೆ ಹೊರಗೆ ಔಟ್ಸ್ಕರ್ಟ್ಸ್ ಒಳಗೆ ಬ್ರಂಚ್ ಟೈಪ್ ಇಲ್ಲ ಲಂಚ್ ಡೈರೆಕ್ಟ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ವಿನೂ ಎಲ್ಲರೂ ಅನ್ನತ್ತಿದ್ರು ಯಾಕೆ ಈ ರಾಂಗ್ ಟೈಮ್ ಒಳಗೆ ಹೋಗಿರಿ ಅಂತೇಳಿ. ಎಸ್, ನಾವು ಈ ರಾಂಗ್ ಟೈಮ್ ಒಳಗೆ ಬಂದೀವಿ ಅಂತ ನಮಗೆ ಗೊತ್ತು. ಬಿಕಾಸ್ ನಮಗೊಂದು ಬ್ರೇಕ್ ಬೇಕಾಗಿತ್ತು, ಜಸ್ಟ್ ಚಿಲ್ ಮಾಡೋದಿತ್ತು, ಎಕ್ಸ್ಪ್ಲೋರ್ ಮಾಡೋದಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹೋದ್ವಿ ಆ್ಯಂಡ್ ವಿ ರೀಚ್ ಟು ಆರ್ ವಿಲ್ಲಾ. ನಮ್ಮದು ವಿಲ್ಲಾ ಪ್ರಾಪರ್ಟಿ ಮಾತ್ರ ಸಖತ್ತಾಗಿತ್ತು, ಎಲ್ಲರೂ ಭಾಳ ಎಂಜಾಯ್ ಮಾಡಿದ್ವಿ ನಾವು. ಆ್ಯಂಡ್ ಈ ವಿಲ್ಲಾಗೆ ನಾವು ಕೊಟ್ಟಿದ್ದು 24 hours 12,000 ಪೇ ಮಾಡಿದ್ವಿ. ಕೇಳ್ಟೇಕರ ನಮಗೆ. ಸೊ ದಿಸ್ ಈಸ್ ಆರ್ 3 BHK ವಿಲ್ಲಾ, ಪ್ರೈವೇಟ್ ವಿಲ್ಲಾ ದಿಸ್ ಇಸ್ ಬೇಸಿಕಲಿ. ಆ್ಯಂಡ್ ಬರ್ರಿ ಈಗ ನೋಡೋಣ ಹೊರಗೆ ಹೆಂಗಿತ್ತು, ಒಳಗೆ ಹೆಂಗೈತೆ ಅಂತ ಹೇಳಿ ನೋಡೋಣ. ಲೆಟ್ ಮೀ ಗಿವ್ ಯು ಅ ಸ್ಮಾಲ್ ವಿಲ್ಲಾ ಟೂರ್. ಒಳಗಂತೂ ಎಕ್ದಮ್ ಮಸ್ತ್ ಇತ್ತು, ಎಲ್ಲರಿಗೂ ಭಾಳ ಖುಷಿ ಆಯ್ತು ನಾವು ಒಳಗೆ ಹೋಗಿ ನೋಡಿದ್ಮೇಲೆ. ಬಿಕಾಸ್ ಫೋಟೋ ಒಳಗೆ ನೋಡಿದ್ದೆ ಬೇರೆ, ಅಲ್ಲೇ ಬೇರೆ ಇರ್ತೈತೆ ಅಂದ್ಕೊಂಡಿದ್ವಿ. ಬಟ್ ದಿಸ್ ರೀಚ್ಡ್ ಮೋರ್ ದ್ಯಾನ್ ಆರ್ ಎಕ್ಸ್ಪೆಕ್ಟೇಷನ್ಸ್. ಆ್ಯಂಡ್ ಹೋದ್ಕೂಡಲೇ ಚೆಕ್ ಇನ್ ಪ್ರೊಸೀಜರ್ ಮುಗಿಸ್ಕೊಂಡು ನಾವು ಸ್ವಲ್ಪ ಪೂಲಿಗೆ ಇಳಿದ ಮಜಾ ಮಸ್ತಿ ಮುಗಿಸ್ಕೊಂಡು. ಸೊ ನಂಗೆ ಸುಸ್ತಾಗೈತೆ ಅಂತೇಳಿ ನಾವು ಪೂಲಿಗೆ ಇಳಿಲಿಲ್ಲ. ಆ್ಯಂಡ್ ನಮ್ಮ ವಿಲಾ ಹಿಂದೆ ಒಂದು ಬೆಟ್ಟ ಐತಿ, ಆ ಬೆಟ್ಟದೊಳಗೆ ಕರಳ ಕೇವ್ಸ್ ಇತ್ತು. ಸೊ ಅಲ್ಲಿ ಹೋಗಿ ಬಂದ್ವಿ ಈವ್ನಿಂಗ್. ವ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಎಲ್ಲಿಂತ್ರ? ಲೋನಾವಾಲಾ ವಿಲ್ಲಾ. ಸೊ ಈಗ ದಿಸ್ ಇಸ್ ಆ್ಯಕ್ಚುಲಿ ಸೆಕೆಂಡ್ ಡೇ, ಬಟ್ ನಾ ಫಸ್ಟ್ ಡೇ ಮಾಡೋದು ನೆನಪು ಹಾರಿದೆ. ಸೆಕೆಂಡ್ ಡೇಯಿಂದ ಸ್ಟಾರ್ಟ್ ಮಾಡತ್ತೀನಿ ವ್ಲಾಗ್. ಸೊ ವಿ ಆರ್ ಗೋಯಿಂಗ್ ಟು ಫೋರ್ಟ್. ಫೋರ್ಟ್ ಅಂಥೇಳಿ ಹೋದ್ಮೇಲೆ ಫೋರ್ಟ್. ಇಲ್ಲಿ ಫೋಟೋ ಶೂಟ್ ನಡೆಯತೈತಿ. ಅಲ್ಲಿ ಲೇಟ್ ಲತೀಫ್ಸ್ ಇನ್ನೂ ಬರಾಕತ್ತಿಲ್ಲ. ಸೊ ಈಗ ನಾವು ಫೋರ್ಟಿಗೆ ಹೊಂಟೇವಿ, ಲೋಗಢ್ ಫೋರ್ಟ್. ನಮ್ಮ ವಿಲಾದಿಂದ ಮ್ಯಾಕ್ಸಿಮಮ್ 20 minutes ತೊಗೊತೈತೆ ಅಷ್ಟೆ. ಬಟ್ ಅಲ್ಲಿ 350 steps ಇದ್ದಾವೆ. ವಿ ನೋ ನಾವು ಪ್ರಾಪರಾಗಿ ಸೀಸನ್ ಒಳಗೆ ಬಂದಿಲ್ಲ. ವಿ ಆರ್ ಔಟ್ ಆಫ್ ಸೀಸನ್. ಲೇಟ್ ಲತೀಫ್ಸ್. ಜೈ ಬಿಂದ್ರ ಲೇಟ್ ಅಂದಿದ್ದು ನಮಗೆ ಬಂದಿದ್ದವಳು. ಹಾಂ, ಡೋಂಟ್ ಮೈಂಡ್ ಗೈಸ್, ಐ ನೋ ಒಂದು ಮಾತಿಗೆ ಅರ್ಥ ಇರಲಿಲ್ಲ. ಬಟ್ ಸ್ಟಿಲ್ ವಿಲ್ ನೋಡಬೇಕು. ಟಿಫನ್ ಮಾಡ್ಕೊಂಡು ಹತ್ತೀವೋ ಅಥವಾ ಬಂದು ಟಿಫನ್ ಮಾಡ್ತೀವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಲೈಟಾಗಿ ಒಂದು ಟೀ ಆದರೂ ಕುಡ್ಕೊಂಡು ಹೋಗ್ತೀವಿ. ಬಿಕಾಸ್ ಎನರ್ಜಿ, we want energy. So yeah, this is what the vlog will be. A Maharashtra trip day 1. Actually ಇದು day 1 ಅಲ್ಲ, day 2. ಬಟ್ ನಾ day 1 ಮಾಡೋದು ನೆನಪು ಹಾರಿಬಿಟ್ಟಿದೆ. ನಮ್ಮದೇ ಫುಲ್ ಬೆಳಗ್ಗೆ ಬಂದು 11 ಗಂಟೆಗೆ ರೀಚ್ ಆದ್ವಿ. ಅಲ್ಲಿಂದ ಇಲ್ಲಿ ಬಂದು ಲೇಟ್ ಆಯಿತು. ಸೊ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಇಲ್ಲೇ ಎಲ್ಲೋ ಸಮೀಪ ಹೋದ್ವಿ. ಅದೇನಷ್ಟು ಖಾಸ್ ಇರಲಿಲ್ಲ ಜಾಗ. ಸೊ ಎಸ್, ಅದಕ್ಕೆ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಯಾ, ಲೆಟ್ಸ್ ಗೋ. ಸೊ ಹೊರಟ್ವಿ. ಎಲ್ಲರದ್ದು ಒಪಿನಿಯನ್ ಕೇಳಿದ್ಮೇಲೆ ಹೇಳಿದರು ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತಂದರು, ಎನರ್ಜಿ ಬೇಕು ಅಂಥೇಳಿ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕಂತೇಳಿ ಅಲ್ಲೇ ಒಂದು ಹತ್ತಿರ ಇತ್ತು ಹೋಟೆಲ್. ಸೊ ಅಲ್ಲಿ ಬಂದ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಹತ್ತು ಮುಂದಾಗ ಶಕ್ತಿ ಬೇಕು ಮತ್ತು ಡಿಹೈಡ್ರೇಟ್ ಆಗಬಾರ್ದು ಅಂಥೇಳಿ ಸ್ವಲ್ಪ ಬಿಸ್ಕೆಟ್ಸ್ ಅದು ತೊಗೊಂಡ್ವಿ. ಸೊ ದಟ್ ಯಾರಿಗೇನು ಸುಸ್ತು ಆಗಬಾರ್ದು ಅಂಥೇಳಿ ತೊಗೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಗೆಸ್ ವಾಟ್, ಅಲ್ಲಿ ನಮ್ಗೆ ಟಿ ಮೇಲೆ ಹೋಗುವಷ್ಟೇನು ದೊಡ್ಡ ಜಾಗ ಇರಲಿಲ್ಲ. ಆ್ಯಂಡ್ ಅದು ಕರ್ವಿಂಗ್ ಅಂತ ಬಂದಾಗ ಲಾಂಗ್ ವೆಹಿಕಲ್ ಆಗೋದ್ರಿಂದ ನಾವು ಒಂದು 2-3 kilometers ನಡುವೆ ಎಳ್ಕೊಂಡು ಟ್ರೆಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ ಬಿಸಿಲಿಗೆ ನಮಗೆ ಫುಲ್ ಪೀಕ್ ತನಕ ಹೋಗೋಕ್ಕಾಗಿಲ್ಲ. ಆ್ಯಂಡ್ ನಾವು ಫೋರ್ಟ್ ಟಚ್ಚು ಮಾಡೋಕ್ಕಾಗಿಲ್ಲ ಗೈಸ್. ಅಲ್ಲೇ ಎಲ್ಲೋ ಮಿಡಲ್ ನಿಂತು ಫೋಟೋಸ್ ಎಲ್ಲ ತಕ್ಕೊಂಡು ದೆನ್ ವಿ ಕೇಮ್ ಬ್ಯಾಕ್ ಟು ಆರ್ ಟಿ ಟಿ. ಆ್ಯಂಡ್ ಟಿ ಟಿದಿಂದ ಬಂದು ಗೋ ಕಾರ್ಟಿಂಗ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಗೋ ಕಾರ್ಟಿಂಗ್ ಹೊಂಟೇವಿ. ನೋಡೋಣ ಅದರೇ ಸಕ್ಸಸ್ಫುಲ್ ಆಗತ್ತೆ ಗೊತ್ತಿಲ್ಲ, ಬಂದಾಗಿಂದ ಫ್ಲಾಪ್. ಸೊ ವಾಪಸ್ ರೂಮಿಗೆ ಹೋಗಿ ಚೆಕ್ಔಟ್ ಮಾಡ್ಕೊಂಡು ನಾವು ಗೋ ಕಾರ್ಟಿಂಗ್ ಹೋದ್ವಿ. ಬಿಕಾಸ್ ನಮ್ಮ ವಿಲ್ಲಾ ಮುಂದೆನೇ ಇತ್ತು ಗೋ ಕಾರ್ಟಿಂಗ್ ಏರಿಯಾ. ಸೊ ಅಲ್ಲಿ ಹೋದ್ವಿ, ಫುಲ್ ಮಜಾ ಮಾಡಿದ್ವಿ. ಆ್ಯಂಡ್ ಇದು ಮಾಡಿದ್ದಿಲ್ಲ ಅಂದ್ರೆ ಪ್ರಾಬಬ್ಲಿ ನಾವು ಅಷ್ಟು ಸ್ಯಾಟಿಸ್ಫೈಡ್ ಇರ್ತಿದ್ದಿಲ್ಲ ಆ ಡೇ. ಬಿಕಾಸ್ ದಿಸ್ ಮೇಡ್ ಆರ್ ಡೇ ಹೆವಿ ಎಂಜಾಯ್ ಮಾಡಿದ್ವಿ. ಲೈಕ್ ಯಾ
ಸೊ ಮೀ ಆ್ಯಂಡ್ ವೇದ ಇಟ್ ಲಾಸ್ಟ್ ಹ್ಯಾಡ್ ಅ ಸ್ವೀಟ್ ಆಕ್ಸಿಡೆಂಟ್. ವಿ ಎಂಜಾಯ್ಡ್ ಇಟ್. ಇಲ್ಲಾದರೂ ಹತ್ತಿ ಏನಾದರೂ ಕಲಾ ಮಾಡೋಣ ಅಂತಂದ್ರೆ ಇಲ್ಲಿ ಮೈ ಗಾಡ್ ಐ ಶೋ ಯು ಬಿಟ್ಟೈತಿ ಗಾಯ್ಸ್, ನಮಗೆ ಹತ್ತಕ್ಕೆ ಜಾಗನೇ ಇಲ್ಲ. ಸೊ ವಿ ಹ್ಯಾವ್ ನೋ ಐಡಿಯಾ. ನೋಡೋಣ, ಮುಂದೆ ಇನ್ನೊಂದು ಹೈವೇ ಒಳಗೆ ಐತಿ ಅಂತಂದಾರ, ಅಲ್ಲಾದರೂ ಹತ್ತಕ್ಕೆ ಟ್ರೈ ಮಾಡೋಣ. ಇಲ್ಲಿ ಮುರಿದು ಬಿಟ್ಟೈತೆ ಅದು ಹತ್ಬೇಕಂದ್ರೆ. ಸೊ ಗೋಲ್ ಕಾರ್ಟಿಂಗ್ ಮುಗಿಸ್ಕೊಂಡು ಅಲಿಬಾಗಿಗೆ ಹೊರಟ್ವಿ. ಆ್ಯಂಡ್ ಅಲ್ಲಿ ಮಿಡಲ್ ಒಂದು ವ್ಯೂ ಪಾಯಿಂಟ್ ಇತ್ತು, ಬಟ್ ಅದು ಕಟ್ ಮಾಡಿಬಿಟ್ಟಾರ ಬಿಸಿಲಿಗೆ ಯಾರು ಹೋಗ್ಬಾರ್ದು ಅಂತೇಳಿ. ಆ್ಯಂಡ್ ಊಟ ಮಾಡ್ಕೊಂಡು ನಾವು ಬಂದು ನಮ್ಮ ಅಲಿಬಾಗ್ ವಿಲ್ಲಾಗ್ ರೀಚ್ ಆದ್ವಿ. ದಿಸ್ ವಾಸ್ ಸೋ ಗುಡ್. ವಿ ಆಲ್ ಆರ್ ಲೈಕ್ ಸೋ ಹ್ಯಾಪಿ. 4000ಗೆ 1 ಡೇ ವಿಲ್ಲ ಯಾರು ಕೊಡ್ತಾರೆ ಗುರು. ಆ್ಯಂಡ್ ಅಲಿಬಾಗ್ ಒಳಗೆ ನಮಗೆ ಅದು ಸಿಕ್ತು. ಆ್ಯಂಡ್ ನಾವು ಭಾಳ ಸ್ಯಾಟಿಸ್ಫೈಡ್ ಇದ್ವಿ, ಭಾಳ ಖುಷಿದ್ವಿ. ಬಿಕಾಸ್ ಸುತ್ತಮುತ್ತ ನೋಡಿದ್ರು ಆ ಗ್ರೀನರಿ ಐತಿ. ಆ್ಯಂಡ್ ನಾವು ಎಷ್ಟು ಮಜಾ ಮಾಡಿದ್ವಿ ಅಂತಂದರೆ ದಿಸ್ ಸ್ಟೇಸ್ ಲಾಂಗ್ ವಿತ್ ಮೀ. ಇದು ಭಾಳ ಇಷ್ಟ ಆಯಿತು ನಮಗೆಲ್ಲರಿಗೂ. ಆ್ಯಂಡ್ ವಿ ರಿಯಲಿ ಸ್ಪೆಂಟ್ ಅ ಗುಡ್ ಟೈಮ್ ಹಿಯರ್. ಸೊ ನಮ್ಮ ವಿಲ್ಲಾದಿಂದನೇ 1-2 ಕಿಲೋಮೀಟರ್ ದೂರ ಬೀಚ್ ಐತಿ. ಸೊ ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ಸಾರಿ ಹಾಕೊಂಡು ರೆಡಿ ಆಗ್ಯಾಳಲ್ಲ ಟ್ರಿಪ್ ಒಳಗೆ ಅಂತ ತೊಡಾತೀರಿ. ಎಸ್, ನಂಗೆ ಇದು ಭಾಳ ದಿನದ ಆಸೆ ಇತ್ತು ಬೀಚ್ ಒಳಗೆ ಸಾರಿ ಹಾಕೊಂಡು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಐ ಆಮ್ ರೆಡಿ ಗೋಯಿಂಗ್ ಟು ದ ಶೂಟ್. ಫೈನಲಿ ಬೀಚ್ ಎಂಟ್ರಿ ಆದ್ವಿ. ಐ ವಾಸಂಟ್ ಶೋರ್ ನಾವು ಬೀಚಿಗೆ ಜಲ್ದಿ ರೀಚ್ ಆಗ್ತೀವಿ ಅಂತ ಹೇಳಿ. ಆ್ಯಂಡ್ ಅಲ್ಲಿ ಬರ್ತಾ ಒಂದು ಗ್ರೌಂಡ್ ಐತಿ, ಅಲ್ಲಿ ಸ್ಪೋರ್ಟ್ಸ್ ಆಡತ್ತಿದ್ರು ಇಲ್ಲಿ ಜನ. ಐ ವಾಸ್ ಸ್ಕೇರ್ಡ್ ಆ್ಯಂಡ್ ಫಿಂಗರ್ ಕ್ರಾಸ್ಡ್. ಬೀಚ್ ಒಳಗೆ ಎನಿ ಕಂಡೀಷನ್ ಶೂಟ್ ಆಗಲೇಬೇಕು ಇವತ್ತು ನಂದು. ಇಟ್ ಲೀಸ್ಟ್ ಸ್ಮಾಲ್ ಕ್ಲಿಪ್. ಇಟ್ಸ್ ಆಲ್ರೆಡಿ 6:30 ಸಮಥಿಂಗ್. 6 ಎಷ್ಟು 6:20 ಆಲ್ಮೋಸ್ಟ್. ಒಂದು 7 o'clock ತನಕನೂ ಹೀಗೆ ಇದ್ರೆ ಇಟ್ ವಿಲ್ ಬಿ ಫೈನ್ ಟು ಟೇಕ್ ಮೀ ಸಮ್ ಶಾರ್ಟ್ಸ್. ಹ್ಯಾಪಿ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ stay tuned, yeah. She is my cameraman right now. Hello. ಇನ್ನೂ ಯಾರು ಬಂದಿಲ್ಲ. Let's see what will happen. This looks crazy, right? ಒಂದು ರೀಲ್ ಮಾಡ್ಬೇಕು ಅನ್ಕೊಂಡಿವಿ. ಎಷ್ಟು ಟೇಕ್ಸ್ ಆದ್ವು? ಅಯ್ಯೋ ಒಂದು 25-30 ಟೇಕ್ಸ್ ಆಯ್ತು. 20-35 ಟೇಕ್ಸ್. ಇನ್ನತನ ಒಂದು ಕ್ಲಿಪ್ ಪರ್ಫೆಕ್ಟ್ ಇಲ್ಲ. ಅದು 2 ಲೈನ್ಗೆ ರೆಡಿನಾ ಬ್ರೋ? ನೀವು ಬೇಕಾದ್ರೆ ಕ್ಯಾಮ್ರಾ ವುಮೆನ್ ಏನು ತೊಂದರೆ ಇಲ್ಲ, ವಿಡಿಯೋದಲ್ಲಿ ಏನು ಆಗಲ್ಲ. ನೀವು ಮೊಬೈಲ್ ಲೀಡ್ ಒಂದು ಸಾಂಗ್ ಸೆಷನ್, ಮಜಾ ಮಸ್ತಿ ಸೆಷನ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ವಿ. ಎದ್ದು ಕೂಡಲೇ ಮಾರ್ನಿಂಗ್ ಬೀಚಿಗೆ ಹೋಗಕ್ಕೆ ರೆಡಿ ಆದ್ವಿ. ಸ್ವಲ್ಪ ಡ್ರೈವರ್ ಅಂಕಲ್ ಲೇಟ್ ಮಾಡಿದ್ರು ಅಂತ ಹೇಳಿ ನಾವು ಬ್ಯಾಡ್ಮಿಂಟನ್ ಆಡಾತಿದ್ವಿ. ಆ್ಯಂಡ್ ವಿ ರಿಲಿ ಹ್ಯಾಡ್ ಅ ಗ್ರೇಟ್ ಟೈಮ್. ತೋ ಅಲ್ಲಿ ವಾತಾವರಣ ಬೇರೆ ಇತ್ತು, ಫುಲ್ ಮಸ್ತ್ ಅನ್ಸಾತಿತ್ತು ನಮಗೆ. ವಿ ಎಂಜಾಯ್ಡ್ ಇಟ್. ಸೊ ಹೈ ಗೈಸ್, ಡೇ 3 ಲಾಸ್ಟ್ ಡೇ. ಎಲ್ಲಿ ಬಂದೀವಿ? ಹಾಂ, ಐ ಲವ್ ನಾಗಾಂವ್ ಬೀಚಿಗೆ ಬಂದೇವಿ ವಾಟರ್ ಸ್ಪೋರ್ಟ್ ಆಡಕ್ಕೆ. ವೇದಾ ಹಿಯರ್. ಓಕೆ, ಲೆಟ್ಸ್ ಗೋ. ಸೊ ನಾ ಅಂತೂ ಬೀಚಿಗೆ ರೀಚ್ ಆದ್ಕೊಳ್ಳೆ ಮೊದಲೇ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ, ಈ TV ರೈಡ್ ಆಡೋದೇಯಾ ಎಂಜಾಯ್ ಮಾಡೋದೇಯಾ ಅಂಥೇಳಿ. ಸೊ ಅಲ್ಲಿ ಪರ್ ಪರ್ಸನ್ 200 ಇತ್ತು ಈ TV ರೈಡಿಗೆ. ನಾ ಅಂತೂ ಸೆಕೆಂಡ್ ಥಾಟೇ ತೊಗೊಳಿಲ್ಲ, ಹೋಗಿಬಿಟ್ಟೆ. ಐ ಎಂಜಾಯ್ಡ್ ಇಟ್. ಆ್ಯಂಡ್ ವಾಪಸ್ ಡ್ರೆಸ್ ಚೇಂಜ್ ಮಾಡಿ ಬೀಚ್ ಶೂಟ್ ಮಾಡೋಣ ಅಂಥೇಳಿ ಐ ವೋರ್ ದಿಸ್ ಪ್ರಿಟಿ ಬ್ಯೂಟಿಫುಲ್ ವೈಟ್ ಡ್ರೆಸ್ ಆ್ಯಂಡ್ ಐ ಟುಕ್ ಸಮ್ ಕ್ಲಿಪ್ಸ್. ಅಷ್ಟೇ ಗಾಯ್ಸ್, ಇದು ಆಗಿತ್ತು ನಮ್ದು 3 days ಟ್ರಿಪ್ ಟು ಮಹಾರಾಷ್ಟ್ರ. ಆ್ಯಂಡ್ ಬೀಚ್ದಿಂದ ಚೆಕ್ಔಟ್ ಮಾಡ್ಕೊಂಡು ನಾವು ಹೊರಟ್ವಿ. ಆ್ಯಂಡ್ ಬಸ್ ಒಳಗೆ ಹಾಗೆ ದಮ್ಶರಾರ ಸಡಾತಿದ್ವಿ, ಬೋರ್ ಆಗತೈತಿ ಅಂಥೇಳಿ. ನೀನು ಮಾಡ್ತಾರೆ ನಾನು ಬರ್ತಾರೆ ಆಗ್ತಿಲ್ಲ ಅಲ್ಲಿ. ನೆಕ್ಸ್ಟ್ ವರ್ಡ್ ಹೇಳಿ, ಫಸ್ಟ್ ವರ್ಡ್ ಮುಗಿಸಿದ್ರಾ? ಕರೆಕ್ಟ್ ಹೇಳ್ತಿದ್ದಾರೆ, ಮತ್ತೆ ಗೊತ್ತಾಗ್ತಿಲ್ಲ ಅದು ಕರೆಕ್ಟ್ ಅಂತ. ಫಿಗರ್ ಅಂತ. ಸೊ ನಾವು ಅಲ್ಲಿಂದ ಬಂದು ಪುಣೆಗೆ ರೀಚ್ ಆದ್ವಿ. ಅಲ್ಲಿ KSRTC ಬಸ್ ಬುಕ್ ಮಾಡ್ಕೊಂಡಿದ್ವಿ. ಸ್ವಾರ್ಗೇಟ್ದಿಂದ ಬಸ್ ಹತ್ತಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ರೀಚ್ ಆದ್ವಿ. ಅಷ್ಟೇ ಗಾಯ್ಸ್, ನಾವಂತರೂ ಎಲ್ಲರೂ ಮಸ್ತ್ ಮಜಾ ಮಾಡಿದ್ವಿ. ಹೋಪ್ ಯು ಆಲ್ಸೋ ಲೈಕ್ ದಿಸ್ ವ್ಲಾಗ್ ಆ್ಯಂಡ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಸಿ ಯಾ.